ಅವ್ರು ಹೇಳಿದ್ರು, ನಾವು ಈ ಮಾರ್ಗವಾಗಿ ಹೋಗ್ತಾ ಇದ್ವಿ, ಮೇಲೆ ಹೊಗೆ ಬರೋದು ಕಾಣಿಸ್ತು. ನಮ್ಗೆ ಗೊತ್ತು ನಿರ್ಜನ ನಡುಗಡ್ಡೆ ಇದು, ಮನುಷ್ಯರೇ ಇರೋಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆಗ ಅನ್ಕೊಂಡ್ವಿ ಯಾರೋ ಪಾಪ ಸಿಕ್ಕಾಕೊಂಡು ನಮ್ಮ ಗಮನ ಸೆಳೆಯೋದಕ್ಕೆ ಹೊಗೆ ಹಾಕಿದ್ದಾರೆ ಅಂದ್ಕೊಂಡು ಈ ಕಡೆ ಬಂದ್ವಿ, ನಿಮ್ಮನ್ನು ಪಾರು ಮಾಡಿದ್ವಿ ಅಂತ ಹೇಳಿದ್ರು. ಆತ ನೆಲಕ್ಕೆ ಕುಸಿದು ಆಕಾಶ ಕಡೆ ಮುಖ ಮಾಡಿ ಹೇಳಿದಂತೆ, ಭಗವಂತ ದಯವಿಟ್ಟು ಕ್ಷಮಿಸಪ್ಪ, ನೀನು ನಿರ್ದಯಿ ಎಂದೆ, ನನ್ನ ಗುಡಿಸಲು ಸುಟ್ಟು ಹಾಕಿದೆ ಎಂದೆ ನಾನು. ಆದರೆ ನನ್ನ ಗುಡಿಸಲನ್ನು ಸುಟ್ಟು ಹಾಕಿದ್ದು ನಾನು ಉಳಿಸೋದಕ್ಕೆ, ನಾನು ಪಾರು ಮಾಡೋದಕ್ಕೆ ಅಂತ ನನಗೆ ಗೊತ್ತಾಗ್ಲಿಲ್ಲಪ್ಪ ನನಗೆ. ಯಾವಾಗಲೂ ನಮ್ಮ ಜೀವನ ಹಾಗೆ ಸ್ವಾಮಿ, ಭಗವಂತನ ರೀತಿ ನಮಗೆ ತಿಳಿಯೋದಿಲ್ಲ. ತೊಂದರೆ ಆದಾಗ ಭಗವಂತನ ದೂರ್ತೇವೆ, ಅನುಕೂಲ ಆದಾಗ ನಾವು ಮಾಡಿದ ಸಾಧನೆ ಅಂತೀವಿ. ತಪ್ಪಾದರೆ ದೇವರಿಗೆ ಕಣ್ಣಿಲ್ಲ, ದೇವರಿಗೆ ಕಿವಿ ಇಲ್ಲ, ದೇವರು ನೋಡೋದಿಲ್ಲ ಅಂತೀವಿ. ಆದರೆ ಭಗವಂತ ತಾಯಿ ಮಗನ ಏನು ಪ್ರೀತಿ ಮಾಡ್ತಾಳೋ ಅದರ 100 ಪಟ್ಟು ಹೆಚ್ಚಿನಿಂದ ಪ್ರೀತಿ ಮಾಡ್ತಾಳೆ. ಕಷ್ಟ ಬಂದಾಗ ಅವನು ಪಾರು ಮಾಡ್ತಾನೆ.